ಹೊಸದಾಗಿ ಬಂದಿರೋ ಅರ್ಚನೆ ಜೊತೆ ನಾವು ಮಾತಾಡಬಾರ್ದು. ಅವಳ ಕೆಲಸ ಅವಳದು, ನಮ್ಮ ಕೆಲಸ ನಮ್ಮದು. ಏನು ಮೀಟಿಂಗು? ಯಾವುದ್ರ ಬಗ್ಗೆ, ಯಾರ ಬಗ್ಗೆ? ನಿನಗೇನುಕ್ಕೆ ಯಾವಾಗಲೂ ಪ್ರತಿಯೊಂದಕ್ಕೂ ತಲೆ ಹಾಕ್ತಿರ್ತೀಯಲ್ಲ. ಅಮ್ಮವ್ರಿದ್ದಾರೆ ಯಜಮಾನ್ರೆ. ಇದ್ದಾರೆ. ಅತ್ತೆ ಅವರೇ, ಊರ್ನವ್ರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಏನ್ ವಿಷಯ ಈ ಸಮಯದಲ್ಲಿ ಬಂದಿದ್ದೀರಲ್ಲ? 2 ದಿನದಲ್ಲಿ ಊರಲ್ಲಿ ಜಾತ್ರೆ ಇದೆಯಮ್ಮ, ನಿಮ್ಮನ್ನೆಲ್ಲ ಕರೆಯೋಣ ಅಂತ ಬಂದಿದ್ದೀವಿ. ಪ್ರತಿ ವರ್ಷ ಬರೋ ಹಾಗೆ ಅಮ್ಮನವ್ರನ್ನು ಮೂಗುತಿನೂ ತಗೊಂಡು ನೀವು ಬರಲೇಬೇಕಮ್ಮ. ಹಾಗೇನೆ ಪ್ರಸಾದ ತಯಾರು ಮಾಡ್ಬೇಕಮ್ಮ. ಏನಮ್ಮ, ಏನಾಯ್ತು? ಯಾಕೆ ಭಯ ಪಡ್ತಿದ್ದೀರಾ? ಕ್ಷಮಿಸಿ, ಈ ಸಲ ನಾನು ಅಮ್ಮನವ್ರನ್ನ ಮೂಗುತಿನ ತಗೊಂಡ್ ಬರೋದಕ್ಕೆ ಆಗಲ್ಲ. ನಮಗೂ ಕೂಡ ಬರೋದಕ್ಕಾಗಲ್ಲ. ನಮ್ಮನೆ ಪರಿಸ್ಥಿತಿ ಅದಕ್ಕೆ ಅನುಕೂಲವಾಗಿಲ್ಲ. ದಯವಿಟ್ಟು ಏನೂ ಅನ್ಕೋಬೇಡಿ, ಹೊರಡಿ. ನೀವು ಬರಲಿಲ್ಲ ಅಂದ್ರೆ ಊರಿಗೆ ನಷ್ಟ ಅಲ್ವೇನಮ್ಮ? ಎಲ್ಲ ಗೊತ್ತಿದ್ದು ನೀವು ಹೀಗೆ ಮಾತಾಡ್ತಾ ಇರೋದು ತುಂಬ ವಿಚಿತ್ರವಾಗಿದೆಯಮ್ಮ. ಪ್ರತಿ ವರ್ಷ ಬೇರೆ, ಈ ವರ್ಷ ಬೇರೆ ರೀ. ಇದಕ್ಕೆ ಬೇರೆ ಏನಾದರೂ ಪರಿಹಾರ ಇದ್ದರೆ ಯೋಚಿಸಿ ಹೇಳಿ ಕಳಿಸ್ತೀವಿ. ನೀವಿನ್ನು ಹೊರಡಿ. ನೀವು ದೇವ್ರ ಮನೆ ಒಳಗಡೆ ಹೋಗೋ ಅವಕಾಶನ ಕಳ್ಕೊಂಡಿದ್ದೀರಾ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದ್ರೆ ಮರ್ಯಾದೆ ಹೋಗ್ತಿತ್ತು. ಇವಾಗಲ್ಲ ಅಂದ್ರು ಆಮೇಲಾದ್ರೂ ಆ ವಿಷಯ ಅವ್ರಿಗೆ ಗೊತ್ತಾಗ್ಲೇಬೇಕಲ್ವಾ? ಅಪ್ಪ, ಸಿದ್ದೇಶ್ವರ ಸ್ವಾಮಿಯವ್ರನ್ನ ಯಾವುದೋ ಒಂದು ರೀತಿಲಿ ಕರೆಸಿ ಅಪ್ಪ. ಇಲ್ಲ ಅಂದರೆ ಎಲ್ಲರೂ ನಮ್ಮ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಕೋತಾರೆ. ಈ ಸಲ ಮಾತ್ರ ನಾವು ಮೂಗುತಿನ ತಗೊಂಡು ಹೋಗಿಲ್ಲ ಅಂದರೆ ಮರ್ಯಾದೆ ಹೋಗುತ್ತಮ್ಮ. ಏನು ಮೂಗುತಿ ಅಂತಿದ್ದೀರಾ? ನಿಂಗ್ಯಾಕೆ ಅಗತ್ಯನ ಇದೆಲ್ಲ? ಬಂದು ಒಂದಿನಾನೂ ಆಗಿಲ್ಲ, ಎಲ್ಲದಕ್ಕೂ ತಲೆ ಹಾಕ್ತೀಯಾ? ಇದು ನಮ್ಮ ಫ್ಯಾಮಿಲಿ ಪರ್ಸನಲ್ ಮ್ಯಾಟರ್. ನೀನು ಒಳಗಡೆ ಹೋಗು. ದೊಡ್ಡಮ್ಮ ಅವರೇ, ನೀವು ನನಗೆ ದೇವಸ್ಥಾನದಲ್ಲಿ ಏನು ಮಾರ್ಕೊಟ್ಟು ಕರ್ಕೊಂಡು ಬಂದಿದ್ದೀರಾ? ನನಗೆ ಯಾರು ಏನು ಅಂದಾಗೆ ನೋಡ್ಕೋತೀನಂತ ಅಂದಿದ್ರಲ್ವಾ? ಮತ್ತೆ ಇವ್ರನ್ನ ನೋಡಿ ನನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ದಾರೆ. ಅರ್ಚನಾಗೆ ಯಾರು ಏನು ಅನ್ಬೇಡಿ. ಇವಾಗ ಹೇಳಿ, ಮೂಗುತಿ ಬಗ್ಗೆ ಏನೋ ಮಾತಾಡ್ತಿದ್ರಿ ಅಲ್ವಾ? ದೇವ್ರ ಮನೇಲಿ ಮೂಗುತಿ ಇದೆ. ಹಳ್ಳಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದನ್ನ ತಗೊಂಡು ಹೋಗ್ತಾ ಇದ್ವಿ. ಈಗ ಅತ್ತೆ ದೇವ್ರ ಮನೆಗೆ ಒಳಗಡೆ ಹೋಗಕ್ಕಾಗ್ತಾ ಇಲ್ವಲ್ಲ, ಅದಕ್ಕೆ ಊರ್ನವ್ರು ಬಂದು ಕರೆದಿದ್ದಕ್ಕೆ ಜಾತ್ರೆಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅವ್ರ ಮುಂದೆ ನಿಮ್ಮ ಮರ್ಯಾದೆ ಹೋಗ್ಬಾರ್ದಂದ್ರೆ ಒಂದು ದಾರಿ ಇದೆ. ಏನದು? ಆ ದೇವ್ರ ಮನೆಯೊಳಗೆ ನಿಮ್ಮನ್ನ ಬಿಟ್ರೆ ಹೋಗೋಕ್ಕಾಗೋದು ಅವನಿ ಅವರು ಅಕ್ಷಯ ಅಂತ ನೀವೇ ಹೇಳಿದ್ರಲ್ವಾ? ಅವನಿ ಅವ್ರನ್ನ ಕರೆಸಿ ದೇವ್ರ ಮನೆಯೊಳಗೆ ಕಳಿಸಿ ಮೂಗುತಿನ ಹೊರಗಡೆ ತಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋಗತ್ತಲ್ವಾ? ಆಹಾ, ಒಳ್ಳೆ ಐಡಿಯಾ ಕೊಟ್ಟೆ ನೋಡಮ್ಮ. ನನ್ನ ಅಗತ್ಯಕ್ಕೋಸ್ಕರ ಅವಳನ್ನ ಮನೆ ಕರೆಯೋ ಮಾತೇ ಇಲ್ಲ. ಮತ್ತಿನ್ನೇನು ಮಾಡೋಣ ವೇದ? ಊರಲ್ಲಿ ಎಲ್ಲರೂ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ? ಅರ್ಚನಾ, ಹೇಳಿ ದೊಡ್ಡಮ್ಮವ್ರೆ. ನೀನು ದಿನ ದೇವಸ್ಥಾನದಲ್ಲೇ ಇರ್ತಾ ದಿನ ಪೂಜೆ ಮಾಡ್ತಾನೆ ಇರ್ತೀಯ ಅಲ್ವಾ? ನಿನಗೆ ಒಳಗಡೆ ಹೋಗಕ್ಕಾಗತ್ತೇನೋ ಅಂತ ಅನಿಸ್ತಿದೆ. ಒಂದು ಸಲ ಪ್ರಯತ್ನ ಮಾಡ್ತೀಯಮ್ಮ? ನಾನಾ? ಹೌದಮ್ಮ. ಅಮ್ಮ, ನಿನ್ನಂಥ ಜಾತಕ ಅಲ್ಲ ಅಂದಮೇಲೆ ಹೇಗೆ ಸಾಧ್ಯ ಆಗತ್ತೆ? ನನ್ನ ಮನಸ್ಸಿಗೆ ಅನ್ನಿಸ್ತು ಅಂದರೆ, ನನ್ನ ಬಾಯಿಂದ ಬಂತು ಅಂದರೆ ಅದು ಅಮ್ಮನವರ ಆಜ್ಞೆ. ಹೋಗಮ್ಮ.
ನಾನು ಒಳಗೋದ್ರೆ ಅಮ್ಮ ಇವ್ರಿಗೆ ಬೇಡವಾಗ್ತಾಳೆ. ಇವಾಗ ಏನು ಮಾಡೋದು? ಅಮ್ಮ ಬೆಂಕಿ ಬೆಂಕಿ! ನಿಮ್ ಮನೆಗೆ ಕರ್ಕೊಂಡು ಬಂದಿದ್ದು ನನ್ನ ಸಾಯಿಸೋದಕ್ಕ ಏನು? ನಾವು ಜಾತ್ರೆಗೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಪರಿಹಾರ ಏನ್ ವೇದ? ವೇದವತಿಯವರು ಸಂಕೋಚ ಇಲ್ಲದೆ ಹಾಗೆ ಹೇಳ್ಬಿಟ್ರು. ಇವಾಗ ನಮ್ಮ ಪರಿಸ್ಥಿತಿ ಏನು? ಮನೆ ಸಮಸ್ಯೆ ಇದೆ ಅಂತ ಊರನ್ನ ಬಿಟ್ರೆ ಇಷ್ಟು ದಿನ ನಂಬ್ಕೊಂಡಿದ್ದಂಥ ಊರೇನಾಗಬೇಕು? ಭವಿಷ್ಯದಲ್ಲಿ ಮತ್ತೆ ನಮ್ಮೂರು ಬರಗಾಲ ನೋಡ್ಬೇಕಿರೋ ಪರಿಸ್ಥಿತಿ ಬಂದಿದೆ. ಈ ಮನೆ ಮುಂದೆ ನಿಂತ್ಕೊಂಡು ಏನ್ ಮಾತಾಡಿದ್ರೆ ಏನ್ ಲಾಭ? ಹೋಗಿ ಊರವ್ರೆಲ್ರಿಗೂ ಈ ವಿಷಯ ಹೇಳೋಣ. ಬನ್ನಿ. ನಡೀರಿ ಬನ್ನಿ. ನಿಂತ್ಕೊಳ್ಳಿ. ಈ ಹುಡುಗಿ ಯಾರೋ ಏನೋ, ಆದ್ರೆ ಬಾಲದೇವತೆ ತರ ಕಾಣಿಸ್ತಾ ಇದ್ದಾಳೆ. ಹೌದು. ಏನಮ್ಮ? ನಿಮ್ಮ ಸಮಸ್ಯೆ, ನಿಮ್ಮ ನೋವು ನನಗೆ ಅರ್ಥ ಆಯ್ತು. ಅದಕ್ಕೆ ನಿಮ್ಗೊಂದು ಪರಿಹಾರ ಹೇಳ್ಬೇಕಂತ ಅನ್ಕೋತಿದ್ದೀನಿ. ಏನಮ್ಮ ಅದು? ನಿಮ್ಮೂರಲ್ಲಿ ಜಾತ್ರೆ ನಡಿಬೇಕು, ಪ್ರಸಾದ ತಯಾರು ಮಾಡಬೇಕು, ಅಮ್ಮನವ್ರಿಗೆ ನೈವೇದ್ಯ ಇಡಬೇಕು, ಅಷ್ಟೇ ಅಲ್ವಾ? ಹೌದಮ್ಮ. ನಿಮ್ಗೆ ಈ ಮನೆ ಚಿಕ್ಕ ಸೊಸೆ ಅವನಿ ಗೊತ್ತಾ? ಗೊತ್ತಮ್ಮ. ಇದಕ್ಕೂ ಮುಂಚೆ ನಮ್ಮ ಊರಿಗೆ ಬಂದು ಪ್ರಸಾದ ಕೂಡ ಮಾಡಿದ್ರು. ಅವನಿ ಮಗಳು ಅಕ್ಷಯ ಕೂಡ ಒಂದ್ಸಲ ಪ್ರಸಾದ ಮಾಡಿದ್ಲು. ಒಳ್ಳೆ ಹುಡುಗಿ. ನೀವೆಲ್ಲರೂ ಮೆಚ್ಕೊಂಡಿರೋ ಅಕ್ಷಯ ನಾನೇ ಆಗಿದ್ರು. ಸ್ವಲ್ಪ ದಿನ ನಾನು ಈ ರೂಪದಲ್ಲಿರೋ ತಪ್ಪಲ್ಲ. ಏನೋ ಪರಿಹಾರ ಅಂದ್ಯಲ್ಲಮ್ಮ, ಅದೇನು ಅಂತ ಹೇಳು. ಸದ್ಯಕ್ಕೆ ಅವನಿ ಅವರು ಈ ಮನೇಲಿ ಜಗಳ ಆಗಿ ಅವ್ರ ಅಕ್ಕನ ಮನೇಲಿ ಇರ್ತಿದ್ದಾರೆ ಅಂತ ಗೊತ್ತಾಗಿದೆ. ನೀವು ಅವಳ ಹತ್ರ ಹೋಗಿ ಅವಳ ಹತ್ರ ಬೇಡ್ಕೊಂಡು ಜಾತ್ರೆಗೆ ಬನ್ನಿ ಅಂತ ಹೇಳಿ. ವೇದಾವತಿ ಅವ್ರ ಮನೇಲಿರೋ ಅಮ್ಮನವ್ರನ್ನ ಮೂಗುತಿನ ತಗೊಂಡ್ ಬನ್ನಿ ಅಂತ ಹೇಳಿ. ಅವಳಾದ್ರೇನೆ ದೇವ್ರ ಮನೆಯೊಳಗೆ ಹೋಗೋಕ್ಕಾಗೋದು, ಅಮ್ಮನವ್ರನ್ನ ಮೂಗುತಿನ ಹೊರಗಡೆ ತರೋಕ್ಕಾಗೋದು. ಈ ಸಮಸ್ಯೆಗೆ ಪರಿಹಾರನ ತೋರ್ಸೋಕ್ಕಾಗೋದು ಅವಳಿಗೆ ಮಾತ್ರನೇ. ನಿಮ್ಗಿರೋದು ಒಂದೇ ದಾರಿ. ಆಗ ನೀವು ಯಥಾವತ್ತಾಗಿ ಜಾತ್ರೆನ ನಡೆಸ್ಬೋದು. ಯಾವುದೇ ಅಡ್ಡಿನೂ ಇರೋದಿಲ್ಲ. ಮನೆ ಬಿಟ್ಟು ಹೋಗಿದ್ದಾಳೆ ಅಂತಿದ್ಯಾ? ಮತ್ತೆ ಈ ಮನೆಗೆ ಬಂದು ಹೇಗೆ ತಗೊಂಡ್ ಬರೋದಕ್ಕಾಗತ್ತೆ? ಊರಿಗೋಸ್ಕರ ಹೋರಾಡ್ತಾಳೆ. ನಮ್ಮ ಕುಟುಂಬದ ಜಗಳನ್ ಪಕ್ಕಕ್ಕಿಡಿ ಅತ್ತೆ. ಊರಿಗೆ ಅನ್ಯಾಯ ಮಾಡಬೇಡಿ. ದೇವ್ರ ಮನೆಯಿಂದ ಅಮ್ಮನವ್ರನ್ನ ಮೂಗುತಿನ ಹಳ್ಳಿಗೆ ತಗೊಂಡು ಹೋಗೋದಕ್ಕೆ ಬಿಡಿ ಅಂತ ನಿಮ್ಮೆಲ್ರಿಗೋಸ್ಕರ ಜಗಳ ಮಾಡ್ತಾಳೆ. ಅವನಿಯವ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರ. ನನ್ನ ಮಾತನ್ನ ನಂಬಿ ಅವನಿಯವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ನೀವು ಅವಳನ್ನ ಒಪ್ಸಿದ್ರೆ ಅವಳನ್ನ ಅಮ್ಮನವ್ರೆ ಕರ್ಸ್ಕೋತಾಳೆ. ಒಳ್ಳೆ ಸಮಯದಲ್ಲಿ ಒಳ್ಳೆ ಸಲಹೆ ಕೊಟ್ಟಿಯಮ್ಮ. ಹೌದಮ್ಮ, ಸ್ವಲ್ಪ ಹೊತ್ತು ದಿಕ್ಕಿ ತೋಚಿದಂಗೆ ಆಗೋಗಿತ್ತಮ್ಮ. ಅವನೇ ಹತ್ರ ಹೋಗಿ ನಮ್ಮ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಬರ್ತೀವಮ್ಮ. ನೀನು ಕೂಡ ನಮ್ಮ ಊರಿನ ಜಾತ್ರೆಗೆ ಬಾರಮ್ಮ. ಸರಿ ರೀ, ಬರ್ತೀನಿ. ಒಳ್ಳೆಯದಮ್ಮ, ಬರ್ತೀನಿ. ಅಮ್ಮ, ಎಲ್ಲರೂ ನಿನ್ನ ಕಾಲ್ ಹತ್ರಕ್ಕೆ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಆ ರೀತಿನಲ್ಲೇ ನಿನ್ನ ಹತ್ರಕ್ಕೆ ಈ ಇಡೀ ಕುಟುಂಬನ ಕಳಿಸ್ತೀನಿ. ಅದಕ್ಕೆ ನಂಗೆ ಜೊತೆಯಾಗಿ ಅಮ್ಮನವ್ರು ಇರ್ತಾಳೆ. ಅಮ್ಮನ ಹೇಗಾದರೂ ಎಲ್ಲರ ಜೊತೆ ಸೇರಿಸ್ತೀನಿ. ನಾನು ಅಮ್ಮ ಎಲ್ಲರ ಜೊತೆ ಒಂದಾಗ್ತೀವಿ. ಅಮ್ಮ ಅವನಿ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿರ್ಬೇಕು ಅಂದರೆ ವೇದವತಿ ಅಮ್ಮವರು ನಮ್ಮ ಮೇಲೆ ದಯೆ ತೋರಿಸ್ಬೇಕು. ಅವ್ರ ಮಾತು ಕೇಳಿದ್ಮೇಲೆ
ನಮ್ಮೆಲ್ರಿಗೂ ದಿಕ್ಕೇ ತೋಚ್ದಾಗಿದೆ. ಏನಾಯ್ತು? ಹತ್ರದಲ್ಲೇ ಜಾತ್ರೆ ಇದೆ ಅಂತ ಪದ್ಧತಿ ಪ್ರಕಾರ ಅಮ್ಮನವರನ್ನು ಮೂಗುತಿನೂ ತಗೊಂಡು ಬನ್ನಿ ಅಂತಂದ್ವಿ. ಅದಕ್ಕೆ ಅವರು ಬರೋದಕ್ಕೆ ಆಗೋದಿಲ್ಲ ಅಂದ್ರು. ಜಾತ್ರೆ ಅಂದ್ರೆ ಎಲ್ಲರ ಹತ್ರ ಜೈಕಾರ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಓಡೋಡಿ ಬರ್ತಾಳೆ ಅಲ್ವಾ? ಏನು ಅಮ್ಮ ಈ ಸಲ ವಿಚಿತ್ರವಾಗಿ ಮಾತಾಡಿದ್ರು. ಆ ಮನೇಲಿ ಅರ್ಚನಾ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಆ ಹುಡುಗಿ ಮುಖಾಂತರ ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನ ಹತ್ರ ಬಂದ್ವಿ. ಆ ಹುಡುಗಿ ಮುಖಾಂತರ ಇನ್ನೊಂದು ವಿಷಯ ಗೊತ್ತಾಯ್ತಮ್ಮ. ನಮಗೆ ಕಾರಣ ಏನೋ ಗೊತ್ತಿಲ್ಲ, ಆದರೆ ಅಮ್ಮ ಅವ್ರಿಗೆ ಮೊದಲಿನ ಥರ ದೇವ್ರ ಮನೆಯೊಳಗೆ ಹೋಗೋಕೆ ಆಗ್ತಿಲ್ವಂತೆ. ನಮ್ಮ ವಿನಂತಿ ಏನು ಅಂದರೆ, ನೀನು ಎಷ್ಟೋ ಸರಿ ನಮ್ಮ ಊರಿಗೆ ಬಂದಿದ್ಯಾ, ಅಮ್ಮನವ್ರಿಗೆ ಪ್ರಸಾದ ತಯಾರು ಮಾಡಿದ್ಯಾ. ಅದಕ್ಕೆ ಈ ಸರಿ ನೀನೇ ಮೂಗುತಿನ ತಗೊಂಡು ಬರ್ಬೇಕಮ್ಮ. ಹೌದಮ್ಮ, ನೀನು ಬರದೇ ಹೋದರೆ ನಮ್ಮ ಹಳ್ಳಿ ಸ್ಮಶಾನ ಆಗೋಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲದಿರೋದೇನಲ್ವಲ್ಲಮ್ಮ. ತಲೆಮಾರುಗಳಿಂದ ನಿಮ್ಮ ಕುಟುಂಬನೇ ನಮಗೆ ದಿಕ್ಕಾಗಿದೆ. ನಮ್ಮನ್ನ ದಿಕ್ಕಿಲ್ದಿರೋರಾಗಿ ಮಾಡಬೇಡಿ. ಅತ್ತೆ ದೇವ್ರ ಮನೆ ಒಳಗೆ ಹೋಗೋಕ್ಕಾಗ್ತಿಲ್ಲ ಅಂದ್ರೇನು? ಆಶ್ಚರ್ಯ ಆಗ್ತಿದ್ಯಲ್ಲ. ನನಗಂತೂ ತುಂಬ ಆನಂದ ಆಗ್ತಿದೆ. ಕೊಬ್ಬು ಇಳ್ದಾಗಿದೆ ಅವಳಿಗೆ. ನಾನೇ ತುಂಬ ದೊಡ್ಡವಳು ಅಂತ ಮೆರಿತಿದ್ಲು ಅಲ್ವಾ, ಇವಾಗ ಸರಿಯಾಗಾಯ್ತು. ಅಮ್ಮ, ಕುಟುಂಬದ ಜಗಳನ ಪಕ್ಕಕ್ಕಿಟ್ಟು ನಿಮ್ಮನ್ನು ನಂಬ್ಕೊಂಡಿರೋ ಕುಟುಂಬಕ್ಕೆ ನ್ಯಾಯ ಕೊಡಿಸಿ. ಸರಿ ರೀ, ನಾನು ಈ ವಿಷಯದ ಬಗ್ಗೆ ತಿಳ್ಕೊತೀನಿ. ನಿಮ್ಮ ಸಮಸ್ಯೆಗೆ ಪರಿಹಾರನ ನಾನು ಯೋಚನೆ ಮಾಡ್ತೀನಿ. ಪ್ರಸಾದನ ಹೊಲಗಳಲ್ಲಿ ಬೀರಿದ್ರೆ ಅಲ್ವಾ ನೀವು ಪ್ರಶಾಂತವಾಗಿರೋದು. ನೀನು ಹೋಗಿ ಏನು ಉದ್ಧಾರ ಮಾಡಬೇಕು ಅನ್ಕೋತಿದ್ಯಾ? ಏನು ಬೇಕಾಗಿಲ್ಲ. ಅದೇನಮ್ಮ ಹಾಗಂತೀರಾ? ವೇದವತಿ ಅವರಿಂದ ನನ್ನ ತಂಗಿ ತುಂಬ ಕಷ್ಟಪಟ್ಬಿಟ್ಟಿದ್ದಾಳೆ. ಇನ್ನೂ ಹೇಳ್ತಾ ಹೋದರೆ ತುಂಬ ಆಳವಾಗಿ ಹೋಗ್ಬೇಕಾಗತ್ತೆ. ಇವಾಗ ಆ ವಿಷಯ ಎಲ್ಲ ಅನಾವಶ್ಯಕ. ನನ್ನ ತಂಗಿ ಅಂತೂ ಈ ವಿಷಯದಲ್ಲಿ ತಲೆ ಹಾಕಲ್ಲ. ಇನ್ನೀವು ಹೊರಡ್ಬೋದು. ಹೀಗೆ ತಂಪಾಡಿಗೆ ತಾವು ತಪ್ಪಿಸ್ಕೊಂಡ್ರೆ ತಪ್ಪಲ್ವೇನಮ್ಮ? ತಪ್ಪುಗಳಿಗೆ ನಿಲೆಯ ಆ ಮನೆ. ನಿಮ್ಮ ಸಮಸ್ಯೆಗೆ ಪರಿಹಾರನ ಆ ಮನೆಯಲ್ಲೇ ಹುಡ್ಕೊಳ್ಳಿ. ನಮಗೆ ತುಂಬ ಸಮಸ್ಯೆಗಳಿವೆ. ಸದ್ಯಕ್ಕೆ ಆ ಮನೆ ಜೊತೆ ನಮಗೆ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ನನ್ನ ತಂಗಿ ಬರ್ತಾಳೆ ಅಂತ ನೀವು ಮಾತ್ರ ಆಸೆನ ಇಟ್ಕೋಬೇಡಿ. ದಯವಿಟ್ಟು ಇನ್ನು ಹೊರಡಿ. ಅದಲ್ಲ ಅಕ್ಕ, ನೀನು ಇನ್ನೇನು ಮಾತಾಡಬೇಡ ಅವನಿ. ನೀವೇನು ಅನ್ಕೋಬೇಡಿ, ದಯವಿಟ್ಟು ಹೊರಡಿ. ಇನ್ನೂ 2 ದಿನ ಸಮಯ ಇದೆಯಮ್ಮ. ನಿಮ್ಮ ದಯನೇ ನಮ್ಮ ಪ್ರಾಪ್ತಿ. ನಿರ್ಧಾರ ತಗೊಂಡು ಹೇಳಿ ಅಮ್ಮ. ಅಕ್ಕ ನಿಂತ್ಕೋ. ನೀನು ಆ ಮನೆ ವಿಷಯನ ಯೋಚನೆ ಮಾಡದೇ ಇದ್ರೇನೆ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ನಾವು ಅತ್ತೆ ಬಗ್ಗೆ ಅಲ್ಲದೆ ಅತ್ತೆನ ನಂಬ್ಕೊಂಡಿರೋರ ಬಗ್ಗೆ ಯೋಚನೆ ಮಾಡ್ಬೇಕಕ್ಕ. ನಿನಗೆ ನನ್ನ ಮಾತು ಮೇಲೆ ಗೌರವ ಇದ್ದರೆ ನೀನು ಯಾವುದೇ ನಿರ್ಧಾರಗಳನ್ನು ತಗೋಬೇಡ, ಅವಸರ ಪಡಬೇಡ. ನಮ್ಮ ಜೊತೆ ಯಾರು ಹೇಗೆ ವರ್ತಿಸ್ತಾರೋ ನಾವು ಅವ್ರ ಜೊತೆ ಹಾಗೆ ವರ್ತಿಸ್ಬೇಕು. ನೀನು ಆ ಕುಟುಂಬಕ್ಕೋಸ್ಕರ ಏನು ಮಾಡಿದ್ರು ಹೆಸರ ಕೊನೆಗೆ ಕ್ರೆಡಿಟ್ ಎಲ್ಲಾನು ಅವಳಿಗೆ ಸಿಗೋದು. ಆದರೂ ಅತ್ತೆ ದೇವ್ರ ಮನೆಗೆ ಹೋಗೋದಕ್ಕಾಗಲ್ಲ ಅಂದ್ರೇನು? ತುಂಬಾ ಆಶ್ಚರ್ಯ ಆಗ್ತಾ ಇದೆ ಅಕ್ಕ. ನಿನಗೆ ಅನ್ಯಾಯ ಮಾಡಿದ್ಲು, ನಿನ್ನ ಮಗಳನ್ನ ದೂರ ಮಾಡಿದ್ಲು. ಅದಕ್ಕೆ ಅಮ್ಮನವರು ಅವಳಿಗೆ ಬುದ್ಧಿ ಕಲಿಸೋದಕ್ಕೆ ಹಾಗೆ ಮಾಡ್ತಿದ್ದಾಳೆ. ಅವ್ರ ಕಷ್ಟ ಅವ್ರು ಪಡ್ತಾರೆ ಅವನಿ, ಅವ್ರ ಸಾವು ಅವ್ರು ಸಾಯ್ತಾರೆ. ನೀನು ಆ ವಿಷಯದ ಬಗ್ಗೆ ಯೋಚಿಸ್ಬೇಡ. ನೀವೇನೋ ಮಾತಾಡಬೇಕು ಅಂತಿದ್ರಿ ಅಂತ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಕೋರ್ಟ್ ಕೇಸ್ ವಿಷಯದಲ್ಲಿ ನೀವು ನನಗೆ ಸಹಾಯ ಮಾಡಿದ್ರಿ ಅಂತ ನಾನು ನಿಮಗೆ DNA ರಿಪೋರ್ಟ್ ಬದಲಾಯಿಸೋ ವಿಷಯದಲ್ಲಿ ಸಹಾಯ ಮಾಡಿದೆ. ಓಹೋ, ಆ ಡಾಕ್ಟರ್ ಇವಳೇನಾ? ಒಂದ್ ಹೆಣ್ಣಾಗಿದ್ದು ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡಿದಾಳೆ. ಇಂಥವ್ರಿಗೆ ಹೊಡೆದು ಬೈದ್ರೂ ಬುದ್ಧಿ ಬರಲ್ಲ. ಛೇ, ಅವತ್ತೇನೋ ಧೈರ್ಯದಿಂದ ಮಾಡಿಬಿಟ್ಟೆ, ಆದರೆ ಆಮೇಲಿಂದ ಯಾಕೋ ತುಂಬ ಭಯ ಆಗ್ತಾನೇ ಇದೆ ಸರ್. ಎಷ್ಟೇ ಮರಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರೂ ಆಗ್ತಾನೇ ಇಲ್ಲ. ಇನ್ಮುಂದೇನಾದ್ರೂ ಸಮಸ್ಯೆ ಬರುತ್ತೇನೋ ಅಂತ ಟೆನ್ಷನ್ ಆಗ್ತಿದೆ ಸರ್. ಅಂತ ಸಮಸ್ಯೆ ಏನು ಬರ್ದೇ ಇರೋ ಥರ ನಾನು ನೋಡ್ಕೋತೀನಿ. ಏನಾದರೂ ಬಂದರೂ ನಿಮ್ಮನ್ನ ತಪ್ಪಿಸೋದಕ್ಕೆ
ನಾನು ವ್ಯವಸ್ಥೆ ಮಾಡ್ತೀನಿ, ಯು ಡೋಂಟ್ ವರಿ. ಸರಿ ಸರ್, ಈ ವಿಷಯನ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ನೇರವಾಗಿ ಭೇಟಿ ಮಾಡೋದಿಕ್ ಬಂದೆ. ಇಟ್ಸ್ ಓಕೆ. ನಾನು ನಿನ್ನ ಹೊರಡ್ತೀನಿ ಸರ್. 1 ಮಿನಿಟ್. ಇದನ್ನ ಇಟ್ಕೊಳ್ಳಿ. ವ್ರತ ಹಾಳಾದ್ರೂ ಫಲಿತಾಂಶ ಸಿಗ್ಬೇಕು ಅಂತಾರೆ ಅಲ್ವಾ, ಅದಕ್ಕೆ ಇದನ್ನ ತಗೊಳ್ಳಿ. ಅವನಿ, ನಿನಗೋಸ್ಕರ ನಾನು ಏನೇನೋ ಮಾಡ್ಬೇಕಾಗಿ ಬರ್ತಾ ಇದೆ. ಒಂದ್ ಸಮಯದಲ್ಲಿ ಯಾರಾದ್ರೂ ನ್ಯಾಯನ ದುಡ್ಡಿಂದ ಕೊಂಡ್ಕೋಬೇಕು ಅಂದ್ರೆ ಅವ್ರ ವಿರುದ್ಧ ತಿರುಗ್ ಬೀಳ್ತಿದೆ. ಲಾಯರ್ ಫೀಸ್ನ ಕೂಡ ಕೊಡೋಕ್ಕಾಗದೆ ಇರೋ ಎಷ್ಟೋ ಕೇಸ್ಗಳನ್ನ ಟೇಕಪ್ ಮಾಡಿ ವಾದ ಮಾಡಿದೀಯಾ. ನ್ಯಾಯನೇ ಉಸಿರು, ಧರ್ಮನೇ ಧ್ಯೇಯ ಅಂತ ಬದುಕ್ದೋನು ನೀನು. ಈಗ ನ್ಯಾಯನ ದುಡ್ಡಿಂದ ಕೊಂಡ್ಕೋತಿದ್ರೆ ನೋಡಿ ತಡ್ಕೊಳಕ್ಕಾಗ್ತಿಲ್ಲ ಕಣೋ ನನ್ಗೆ. ನನ್ನ ಹೊಟ್ಟೆಲಿ 9 ತಿಂಗಳು ಧರ್ಮನ ಹೊತ್ತಿದ್ದೆ ಅಂತ ಅನ್ಕೊಂಡೆ ಹೊರತು ಅಧರ್ಮನ ಹೊತ್ತಿದ್ದೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ನನ್ನ ಹೋರಾಟನ, ಆರಾಧನೆನ ನೀನು ಅಪಾರ್ಥ ಮಾಡ್ಕೋತಾ ಇದೀಯ ಅಮ್ಮ. ಅವನಿ ವಿಷಯದಲ್ಲಿ ಬಿಟ್ಟು ನಾನು ಇನ್ಯಾವ ವಿಷಯದಲ್ಲೂ ನೀತಿ ತಪ್ಪಿಲ್ಲ. ರಾವಣಾಸುರ ಶಿವನ ಪರಮ ಭಕ್ತ, ಅವನ್ನ ಮೀರ್ಸೋ ಭಕ್ತನೇ ಇಲ್ಲ. ಅಂಥವನ್ ಕೂಡ ಒಂದು ಹೆಣ್ಣಿನ ವಿಷಯದಲ್ಲಿ ತಪ್ಪು ಮಾಡಿ ಪತನ ಆಗೋದ ಕಣೋ. ಅಷ್ಟು ದೊಡ್ಡ ರಾಮಾಯಣನೇ ನಿನ್ನ ಕಣ್ಣು ಮುಂದೆ ಆಧಾರವಾಗಿ ಕಾಣಿಸ್ತಿದೆ. ಮತ್ತೆ ಯಾಕೋ ಈ ಹುಚ್ಚು ವ್ಯಾಮೋಹ? ಇದು ವ್ಯಾಮೋಹ ಅಲ್ಲ ಅಮ್ಮ. ವ್ಯಾಮೋಹ ದೇಹ ಬೇಕು ಅನ್ಕೊಳ್ಳುತ್ತೆ, ಪ್ರೀತಿ ಮನ್ಸ್ನ ಕೇಳ್ಕೊಳ್ಳುತ್ತೆ. ನಂದು ವ್ಯಾಮೋಹ ಅಲ್ಲ ಅಮ್ಮ, ಪ್ರೀತಿ ಅಂತ ಮೊದ್ಲೇ ಹೇಳ್ದೆ ಅಲ್ವಾ. ಯಾವ ವ್ಯಕ್ತಿಗೋಸ್ಕರ ಈಗ ಇದನ್ನೆಲ್ಲ ಮಾಡ್ತಿದ್ಯೋ, ನಾಳೆ ದಿನ ಇದೆಲ್ಲ ಅವನಿಗೆ ಗೊತ್ತಾದ್ರೆ ನಿನ್ನ ವಾಪಸ್ ಪ್ರೀತಿಸ್ತಾಳೆ ಅನ್ಕೊಂಡಿದೀಯಾ? ಅಸಹ್ಯ ಪಟ್ಕೋತಾಳೆ ಕಣೋ. ನನ್ನ ಹಣೆ ಮೇಲೆ ಏನ್ ಬರ್ದಿದ್ಯೋ ಹೇಗ್ ಊಹೆ ಮಾಡ್ತೀಯ ಅಮ್ಮ? ತಾಯಿ ಅಲ್ವಾ, ನಾನು ಊಹಿಸ್ಬಲ್ಲೆ. ಹೆಣ್ಣಲ್ವಾ, ಇನ್ನೊಂದು ಹೆಣ್ಣಿನ ಮನ್ಸು ಹೇಗಿರುತ್ತೆ ಅಂತ ಹೇಳ್ಬಲ್ಲೆ. ನೀನ್ ಮಾಡ್ತಿರೋ ತಪ್ಪು ಅಂತ ನೀನೇ ತಿಳ್ಕೊಂಡು ಸರಿ ಮಾಡ್ತೀಯ ಅಂತ ಅನ್ಕೊಂಡೆ. ಅದು ಹಾಗಾಗ್ಲಿಲ್ಲ. ಈಗ ನಾನೇ ಸರಿ ಮಾಡೋ ಸಮಯ ಬಂದಿದೆ. ಅದಕ್ಕೆ DNA ಬದಲಾಯಿಸಿರೋಂಥ ವಿಷಯ ಹೋಗಿ ಅವನಿಗೆ ಹೇಳ್ಬಿಡ್ತೀನಿ. ಅಮ್ಮ ಪ್ಲೀಸ್ ಹಾಗೆ ಮಾಡಬೇಡ. ಹಾಗೆ ಮಾಡಿದ್ರೇನೆ ಅವನಿ ಜೀವನ ಚೆನ್ನಾಗಿರತ್ತೆ, ನಿನ್ ಜೀವನನೂ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೆ ಅವನಿ ಕಣ್ಣೀರಲ್ಲಿ ನೀನು ಕೊಚ್ಚೋಗ್ತೀಯ. ಆ ಶಾಪ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಅಮ್ಮ 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 ಬೇಡ. ಅಮ್ಮ ಒಂದ್ಸರಿ ಈ ಕಡೆ ನೋಡು. ಇವಾಗ ಕೂಡ ನೀನು ಹೋಗ್ಬೇಕು ಅನ್ಕೋತಾ ಇದೀಯಾ? ನೀನ್ ಹೇಳೋ ನಿಜದ ಬೆಲೆ ನಿನ್ ಮಗನ್ ಪ್ರಾಣ. ನನ್ ಪ್ರಾಣಕ್ಕೆ ಬೆಲೆ ಇಲ್ಲ ಅನ್ಕೊಂಡ್ರೆ ಹೋಗು, ನಿಜ ಹೇಳು, ಹೋಗು. ಅವನೇ ಇಲ್ದೆ ನಾನು ಬದುಕಕ್ಕಾಗಲ್ಲ ಅಮ್ಮ. ನಾನು ಶ್ರೀಕರಿಂದ ಅವಳನ್ನ ಕಿತ್ಕೋತಾ ಇಲ್ಲ. ಅವನ್ ಬೇಡ ಅನ್ಕೊಂಡಿರೋದನ್ನ ನಾನು ಅಪರೂಪವಾಗಿ ಕಣ್ಣಿಗೆ ಒತ್ಕೋತಾ ಇದ್ದೀನಿ. ನಾನೇ ಇಲ್ಲ ಅಂದ್ರೆ ನಿನಗೆ ಈ ನೋವಿರಲ್ಲ ಅಲ್ವಾ? ಅದಕ್ಕೆ ನಾನು ಸಾಯ್ತೀನಿ. ಸತ್ಯ ಸತ್ಯ, ಯಾಕೋ ಹೀಗ್ ಮಾಡ್ತಿದೀಯಾ? ಅವನೀನ ಮದುವೆ ಮಾಡ್ಕೋಣ ಅನ್ಕೊಂಡಿದ್ದೀನಿ. ಸದ್ಯದ ಪರಿಸ್ಥಿತಿನಲ್ಲಿ ಅವ್ರ ಮುಖ ನೋಡೋದಕ್ಕೂ ಕೂಡ ನನ್ನ ಮನ್ಸು ಒಪ್ಕೋತಾ ಇಲ್ಲ.